ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ರಂಜು ಸಂಜು ವ್ಲಾಗ್ಸ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ದಿನದಿಂದ ಏನೋ ಗೊತ್ತಿಲ್ಲ, ಕಾಲನೇ ಟೈಮೇ ಬಂದಿರಲಿಲ್ಲ ವ್ಲಾಗ್ ಮಾಡೋಕ್ಕೆ. ಇವತ್ತು ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ರ್ಯಾಂಡಮಾಗಿ. ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನೋಡೋಣ. ನನ್ನ ದಿನ ಇದು ಮಂಗಳವಾರ ಆಗಿರೋದ್ರಿಂದ ನಮ್ಮ ಅತ್ತೆ ಬೆಳಗ್ಗೆನೇ ಪೂಜೆ ಮಾಡ್ತಾರೆ. ಅದಕ್ಕೆ ನಾನು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬೇಕು ಇವತ್ತು. ವ್ಲಾಗ್ ಮಾಡ್ಕೊಂಡು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದರೆ ಫಸ್ಟ್ ನಾನು ಮಿನಿಮಮ್ ಯಾವ ಕೆಲಸ ಇರ್ತಾವೋ ಅವನ್ನೆಲ್ಲ ಫಸ್ಟ್ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಸದ್ಯಕ್ಕೆ ಪೂಜೆ ಮಾಡೋದಕ್ಕೆ ನೆಲ ಒರೆಸಿ ಕಸ ಗುಡಿಸಿ ನೆಲ ಒರೆಸಿದ್ದೀನಿ. ಇವಾಗ ನಮ್ಮ ಅತ್ತೆ ಆಲ್ರೆಡಿ ಹೂವು ಕಿತ್ತಿಕ್ಬಿಟ್ಟು ಹೋಗೋರೆ. ಅವನ್ನೆಲ್ಲ ಒಂದು ಪಾತ್ರೆಗೆ ತುಂಬಿಕ್ಬಿಟ್ಟು ಇನ್ನೊಂದು ಸ್ಪೆಷಲಾಗಿ ಒಂದು ಹೂವು ಇದೆ. ಏನು ಗೊತ್ತಾ, ಪೂಜೆಗೆ ಆಲ್ರೆಡಿ ನಮ್ಮ ಅತ್ತೆ ಹೂವನ್ನೆಲ್ಲ ಕಿತ್ತಿಕ್ಬಿಟ್ಟು ಹೋಗಿದ್ರು. ಆದರೆ ಇಲ್ಲೊಂದು ನೋಡಿ, ಇದು ಎಷ್ಟು ದೊಡ್ಡ ಡೇರೆ ಹೂವು ಬಿಟ್ಟಿತ್ತು. ಅದರಲ್ಲಿ ಇದು ನಮ್ಮ ಅತ್ತೆನೇ ಹಾಕಿರೋ ಗಿಡ. ಚಾಕಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೇಕು. ಮತ್ತು ನೆನ್ನೆ ಎಷ್ಟೊಂದು ರೋಸ್ ಬಿಟ್ಟಿದ್ವು ಗೊತ್ತಾ. ನೆನ್ನೆ ಫುಲ್ ಪೂಜೆಗೆಲ್ಲ ರೋಸೇ ಆಗಿಬಿಟ್ಟವೆ. ಇವತ್ತು ಇದ್ರ ಕಿತ್ಕೊಳ್ತೀನಿ. ಮತ್ತು ಇಲ್ಲೆರಡು ರೋಸ್ ಬಿಟ್ಟಿದ್ದಾವೆ. ಇಲ್ಲೆರಡು ನೋಡ್ರಿ ರೋಸ್ ಬಿಟ್ಟವೆ. ನೆನ್ನೆ ಆಲ್ರೆಡಿ ಕಿತ್ತಿದ್ದೆ ಒಂದಷ್ಟು. ಹಿಂಗೆ ಕೀಳಕ್ಕೆ ಹೋದ್ರೆ ತೊಟ್ಮಕ್ಕೆ ಎಲ್ಲ ಮುರಿದೇ ಹೋಗ್ಬಿಡ್ತವೆ. ಎಷ್ಟು ಚೆನ್ನಾಗಿದ್ದಾವಲ್ವ. ಈ ಥರ ಯಾಕೆ ಕವರ್ ಕಟ್ಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವು ಗಿಡದ ಹೂಕ್ಕೆ ಯಾಕೆ ಕವರ್ ಕಟ್ಟಿದ್ವಿ ಗೊತ್ತಾ, ಅದು ನಮ್ಮ ಅತ್ತೆ ಐಡಿಯಾ. ಯಾಕಂದರೆ ರೋಡಲ್ಲಿ ಹೋಗೋರು ಒಂದು ಹೂವನು ನಮಗೆ ಸಿಕ್ಕೇ ಇರಲಿಲ್ಲ. ನೆನ್ನೆ ಕಿತ್ತಿರೋದು ಬಿಟ್ಟರೆ ಎಲ್ಲೋ ಒಂದೊಂದು ಹೂವು ಅಷ್ಟೇ ನಮಗೆ ಸಿಕ್ಕಿದ್ವು. ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ರು ನಮಗೆ ಗೊತ್ತಿಲ್ಲದೆ. ನಾವು ಒಳಗಿರ್ತಿದ್ವಿ, ನಮ್ಮ ಅತ್ತೆ ತೋಟಕ್ಕೆ ಹೋಗಿರ್ತಿದ್ರು. ಯಾರು ಕಿತ್ಕೊಂಡು ಹೋಗಿದ್ರು ಅಂತಲೂ ಗೊತ್ತಾಗ್ತಿಲ್ಲ. ಅದಕ್ಕೆ ಕಿತ್ಕೊಂಡು ಹೋಗಲಿ, ಅಟ್ಲೀಸ್ಟ್ ನಮಗೂ ಸ್ವಲ್ಪನಾದರೂ ಉಳಿಸಿ ಹೋಗ್ಬೇಕಲ್ವ. ಅದಕ್ಕೇ ನಾವು ಕವರ್ ಕಟ್ಟಿದ್ವಿ ಹೂವಿನ ಗಿಡಗಳಿಗೆ. ಏನಿದು ಮಟನ್. ಇವತ್ತಿನ ತಿಂಡಿಗೆ ದೋಸೆಗೆ ರೆಡಿ ಮಾಡಿ ಇಕ್ಕಿದ್ವಿ. ಕೋಳಿ ತುಂಬ ಹಿಂಸೆ ಕೊಡ್ತೈತಿ. ಇದು 3ನೇ ಸಲ ನಾನು ವೀಡಿಯೋ ಮಾಡ್ತಾ ಇರೋದು. ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಹೇಳಿದ್ರು ನಮ್ಮ ಅತ್ತೆ. ಆದರೆ ಅಷ್ಟರಲ್ಲಿ ನಮ್ಮ ಮಾವ ಮಟನ್ ತರಿಸಿದ್ದಾರೆ. ಸೊ ಇವತ್ತಿನ ತಿಂಡಿಗೆ ದೋಸೆ ಜೊತೆ ಮಟನ್ ಸಾಂಬಾರು. ಯಾವ ಥರ ಮಾಡ್ತಾರೆ ನಮ್ಮ ಅತ್ತೆ ಅಂತ ನೋಡೋಣ. ನಾನು ಮಟನ್ ಸಾಂಬಾರು ಮಾಡಲ್ಲ, ಅಂದರೆ ನನಗೆ ಮಾಡೋಕ್ಕೆ ಬರುತ್ತೆ. ಆದ್ರೂ ಅಷ್ಟೊಂದು ನನಗೆ ಕಾನ್ಫಿಡೆಂಟ್ ಇಲ್ಲ ಮಟನ್ ಸಾಂಬಾರಲ್ಲಿ ಚೆನ್ನಾಗಿ ಮಾಡ್ತೀನಿ ಅಂತ. ಏನಾದ್ರು ಹಾಳಾಗ್ಬಿಟ್ರೆ ಅಂತ ನನಗೆ ಭಯ ಆಗುತ್ತೆ. ಇವಾಗ ಅದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಬಿಟ್ಟು ಇಕ್ತೀನಿ. ಅವರು ಸ್ನಾನ ಮಾಡ್ತಿದ್ದಾರೆ. ಪೂಜೆ ಮಾಡಿಬಿಟ್ಟು ಬಂದು ಆಮೇಲೆ ಅಡುಗೆ ಮಾಡ್ತಾರೆ. ಆಮೇಲೆ ದೋಸೆ ಮಾಡ್ಕೊಂಡು ತಿನ್ನೋದು. ಬನ್ನಿ. ಫಸ್ಟು ನಾನು ಇವತ್ತು ಆಲ್ರೆಡಿ ಬೆಳ್ಳುಳ್ಳಿನ ಸುಲಿದಿಕ್ಕಿದ್ದೀನಿ. ಮತ್ತು ನೆಕ್ಸ್ಟು ಈರುಳ್ಳಿ ಸುಲಿದು ಟೊಮೊಟೊ ಒಂದೇ ಅನಿಸುತ್ತೆ ಹಾಕೋದು. ಒಂದು ಟೊಮೊಟೊ ಹೆಚ್ಚಿಬಿಟ್ಟು ಎತ್ತಿಡ್ತೀನಿ. ಕೊತ್ತಂಬರಿನ ಸೋಸಿಡ್ತೀನಿ. ಅವ್ರು ಬಂದು ಏನು ಮಾಡ್ಕೊತಾರೆ. ನನ್ನ ರಂಗೋಲಿ ನೋಡಿ ಈ ಥರ ಇತ್ತು. ನನ್ನ ರಂಗೋಲಿ ಸಂಜೆ ಅಷ್ಟರಲ್ಲಿ ಪಕ್ಕ ಅದಿರಲ್ಲ, ಯಾಕಂದರೆ ಮಳೆ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ. ಇಷ್ಟು ಗಂಟೆ ಚೀಲ ಮುಚ್ಚಿದ್ದೆ, ಇವಾಗ ತೆಗ್ದಿದ್ದೀನಿ ಪೂಜೆ ಮಾಡ್ತಾರಂತ. ಇವಾಗ ಮಟನ್ ಸಾಂಬಾರು ಮಾಡೋದಕ್ಕೆ ನನಗೆ ಏನೇನು ಗೊತ್ತೋ ಅದನ್ನೆಲ್ಲ ಹೆಚ್ಚಿಟ್ಟಿದ್ದೀನಿ. ಮಾಮೂಲಿ ಚಿಕನ್ ಸಾಂಬಾರಿಗೆ ಇಟ್ಕೊಳ್ಳೋ ಥರ ಕಾಯಿ, ಟೊಮೊಟೊ, ಶುಂಠಿ, ಮತ್ತು ಕಡಲೆ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸಪ್ರೇಟಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎತ್ತಿಟ್ಟಿದ್ದೆ. ಈರುಳ್ಳಿ ಬೆಳ್ಳುಳ್ಳಿ ಜೊತೆಲಿ ಅರಿಶಿನ ಹಾಕಿ ರುಬ್ಬಿಟ್ಟು ಆಲ್ರೆಡಿ ಒಗ್ಗರಣೆ ಹಾಕಿದ್ರು. ಏನಂದರೆ ನಾನೇ ಅಡುಗೆ ಮಾಡೋದಾದರೆ ಫುಲ್ಲು ಎಲ್ಲ ಒಂದು ಸಮಕ್ಕೆ ನೋಡಿ ಮಾಡ್ತಾಯಿದ್ದೆ. ನಾನು ಹೊರ್ಗಡೆ ಇದ್ದಾಗ ಅತ್ತೆ ಆಲ್ರೆಡಿ ಮಾಡಿಬಿಟ್ಟಿದ್ರು. ಇವಾಗ ಬರೀ ಸಾಂಬಾರು ಪುಡಿನ ಮಾತ್ರ ಹಾಕಿ ನೀರು ಹಾಕಿ ವಿಷಲ್ ಹೊಡಿಸ್ತಾರೆ. ಯಾಕಂದರೆ ಮಟನ್ನು ಚೆನ್ನಾಗಿ ಉಪ್ಪು ಖಾರ ಹತ್ತಿ ಬೇಯಲಿ ಅಂತ. ಆಮೇಲೆ ನಾನು ಅದೇನೆ ಕಡಲೆ ಎಲ್ಲ ಇಟ್ಕೊಂಡಿರ್ತೀವಿ ಅಲ್ವಾ ಸಾಂಬಾರಿಗೆ, ಅದನ್ನು ಹಾಕಿ ರುಬ್ಬಬೇಕು. ರುಬ್ಬಿರೋದನ್ನು ಇದು ಇವಾಗ ನಾವು 6 ವಿಷಿಲ್ ಹೊಡಿಸ್ತೀವಿ ಅಂದರೆ ಒಂದು 3 ವಿಷಿಲ್ ಈ ಥರ ಸಾಂಬಾರು ಪುಡಿ ಹಾಕ್ಬಿಟ್ಟು ಕೂಗ್ಸೋದು. ಅದಾದಮೇಲೆ ಇದು ರುಬ್ಕೊಂಡಿರ್ತೀವಿ ಅಲ್ವಾ ಆ ಮಸಾಲೆ ಹಾಕ್ಬಿಟ್ಟು ಕೂಗ್ಸೋದು. ಆವಾಗ ಅಂದರೆ ಖಾರ ಪುಡಿ ಚೆನ್ನಾಗಿ ಹತ್ತುತ್ತೆ, ಮಟನಿಗೆ ಚೆನ್ನಾಗಿ ಇದಾಗುತ್ತೆ. ಅಂದರೆ ಸಾಂಬಾರು ತುಂಬ ಗಟ್ಟಿ ಆಗೋಲ್ಲ, ತುಂಬ ತೆಳುವು ಆಗೋಲ್ಲ, ಆ ಥರ ಆಗುತ್ತೆ, ಚೆನ್ನಾಗಾಗುತ್ತೆ ಅಂತ ಆ ಥರ ಮಾಡ್ತಾರೆ.
ಅಂದರೆ ಫಸ್ಟಿಂದ ಅವ್ರು ಹಂಗೆ ಮಾಡ್ತಾರಂತೆ. ಅದಾದಮೇಲೆ ದೋಸೆನೂ ನಮ್ಮ ಅತ್ತೆನೇ ಇವತ್ತು ನಮಗೆ ಹಾಕ್ಕೊಟ್ರು, ನನಗೆ ಸಂಜೆಗೆ. ಏನು ಗೊತ್ತಾ, ನಾನು ಫಸ್ಟೆಲ್ಲ ಚೆನ್ನಾಗೇ ದೋಸೆ ಮಾಡ್ತಾಯಿದ್ದೆ, ಯಾಕೋ ಇವಾಗ ನಂಗೆ ದೋಸೆ ಮಾಡೋಕ್ಕೆ ಬರ್ತಾಯಿಲ್ಲ. ಹೆಂಗೆ ಮಾಡಿದ್ರೂ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಲ್ಲ. ಅದಕ್ಕೆ ನಮ್ಮ ಅತ್ತೆನೇ ಮಾಡಿಕೊಟ್ರು ಇವತ್ತು ಎಲ್ಲರಿಗೂ ದೋಸೆನ. ಏನು ಗೊತ್ತಾ, ಇವಾಗ ನಾನು ನಮ್ಮ ತಾತ ಇಲ್ಲಿ ಗದ್ದೆ ಹತ್ರ ಏನೋ ಕೆಲಸ ಬಿಡ್ತೈತೆ, ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿದ್ದಾರೆ ನೋಡಿ ನಮ್ಮ ತಾತ. ನಾನು ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತೀನಿ ತಾತ. ಹಾಂ ನಮ್ಮ ತಾತ ಎಲ್ಲಿದ್ದಾರೆ ನೋಡಿ. ಇದು ಈ ಸೊಪ್ಪು ಯಾಕೆ ಹಾಕಿರೋದು? ಗದ್ದೆಗಳಲ್ಲಿ ಈ ಥರ ಫಸ್ಟ್ಗೆ ಗದ್ದೆ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ಸೊಪ್ಪನ್ನ ಹಾಕಿದ್ದಾರೆ. ಆಲ್ರೆಡಿ ಇದು ತುಂಬ ಚೆನ್ನಾಗಿ ಬೆಳೀತು. ಇವಾಗಲೇ ಬದ ಕಟ್ತಾ ಇದ್ದಾರೆ ಗದ್ದೆ ಮಾಡೋಕ್ಕೆ ಅಂತ. ನೀರು ತುಂಬ ಹಾಕ್ಸ್ತಾ ಇದೆಯಾ? ಈ ಥರ ಸೊಪ್ಪು ಹಾಕೋದ್ರಿಂದ ಏನು ಯೂಸ್ ತಾತ? ಗೊಬ್ಬರ ಆಗುತ್ತಮ್ಮ, ಸಾರಜನಕ ಜಾಸ್ತಿ ಸಿಗುತ್ತೆ ಭೂಮಿಗೆ, ಮತ್ತೆ ಭೂಮಿ ಫಲವತ್ತಾಗುತ್ತೆ. ಇದು ಇವಾಗ ಇದನ್ನ ಉಕ್ಕೆ ಹೊಡಿಸ್ಬೇಕಾ? ಉಕ್ಕೆ ಹೊಡಿಸಲ್ಲ, ರೋಟ್ರಿ ಹೊಡಿಬೇಕು. ಉಕ್ಕೆ ಹೊಡಿಯಕ್ಕೆ ಬರ್ತದ ಇದು? ರೋಟ್ರಿ ಹೊಡಿತೀರಾ? ಮಳೆ ಬರ್ತಿತ್ತಲ್ವ ಇಷ್ಟು ಗಂಟೆ? ಬರ್ಲಿ ತರ ಮಳೆ ಬಂದಂತೆ. ಇರೋದೇ ಕೆಸರು ಗದ್ದೆಯಲ್ಲಿ ಮಳೆ ಬಂದ್ರೇನು ಬಿಸಿಲಾದ್ರೇನು. ಇದು ಗದ್ದೆ ಮಾಡೋ ದಿವಸ ನನ್ನ ಕರಿ ಆಯ್ತಾ? ಗದ್ದೆ ನೆಟ್ಟಿ ಸೋಮವಾರ ಮಾಡ್ತಾರೆ. ಗದ್ದೆಗೆ ಇವತ್ತು ನೀರು ತುಂಬ ಹಾಕ್ಸ್ತವ್ರೆ ನಮ್ಮ ತಾತ. ಯಾರತ್ತದು? ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತಾತ. ಓಹೋ, ಇದಕ್ಕೆ ಗೂಗಲ್ ಅಲ್ಲ, ಯೂಟ್ಯೂಬ್. ನಿಂದ ಅದು ಯಾವ್ದೋ ಯೂಟ್ಯೂಬ್ ಏನೋ ಗೊತ್ತೈತೆ ನೋಡಿ. ಒಂದೆಲ್ಗಾಯ ಸೊಪ್ಪು ಐತೆ, ಎಷ್ಕೊಂದೈತೆ, ಇಲ್ಲೆಲ್ಲ ಐತೆ. ಇದು ಬ್ರೈನಿಗೆ ತುಂಬ ಒಳ್ಳೇದು ತಾತ. ಇದಲ್ಲ, ಇದು ಗೊತ್ತು, ಒಂದೆಲ್ಗ ಅದು. ಬ್ರೈನಿಗೆ ತುಂಬ ಒಳ್ಳೆಯದು. ಮಕ್ಳುಗಳಿಗೆ ಬೇಯಿಸಿ ತಿನ್ನಿಸಿದ್ರೆ ಬುದ್ಧಿಶಕ್ತಿ ಚೆನ್ನಾಗಾಗುತ್ತಂತೆ. ಕಲಿ ಅಂತಾನೆ. ಈಗ ನಮ್ಗೆ ಯಾರು IAS ಆಫೀಸರೇ ಆಗಲಿ, ನಮ್ಮ ಗೌಡ್ರಂತ ಗೌರವದಿಂದ ಕರೀತಾರೆ. ಇವರು ಇದು ಕೃಷಿ ಇದೆಯಲ್ಲಮ್ಮ, ಕೃಷಿ ಪ್ರಾಧಾನ್ಯದಂತ ಇದು. ಇವತ್ತೊಂಡು ನಾವು ಎಲ್ಲರಿಗೂ ಅನ್ನ ಹಾಕ್ತೀವಿ, ಅವ್ರು ಹಾಕ್ತಾರ? ಅವ್ರಿಗೆ ಅನ್ನನೇ ಇಲ್ಲ. ಸಾಕು, ಒಂದೇ ಒಂದು ಎಕರೆ ನೀಟಾಗಿ ಬುದ್ಧಿವಂತಿಕೆಯಿಂದ ಕ್ಲೀನಾಗಿ ಮಾಡ್ಕೊಂಡ್ರೆ ಲಕ್ಸುರಿ ಜೀವನ ಒಂದು. ನಮ್ಮ ನೋಡಿ ಈಗ ಇಷ್ಟೆಲ್ಲ ಮಾಡಿದೀವ, ನಾನು ಲಕ್ಸುರಿ ಆಗಿರ್ಬೋದು. ಯಾಕೆ ಕೂರಕ್ಕೆ ಮನ್ಸು ಬರಲ್ಲ. ಇರ್ಲಿ, ಇನ್ನು ದುಡಿಯೋಣ, ಶ್ರಮಪಟ್ಟು ದುಡಿಯೋದಲ್ವ ಇದು, ಯಾರಿಗೂ ಮೋಸ ಮಾಡಲ್ಲ, ಏನಿಲ್ಲ. ತಾತಾರ ನಾಯಿ ನೋಡ್ರಿ, ನಮ್ಮ ತಾತ ಮುಂದೆ ಹೋದ್ರೆ ಅದು ಹಿಂದೆ ಹೋಗುತ್ತೆ. ಟೊಯ್ ಟೊಯ್ ಅಂತ ಹೋಗ್ತಾ ಐತೆ. ಇವಾಗ ನಮ್ಮ ತಾತನ ಮಳೆ ಬರ್ತೈತೆ, ಅದಕ್ಕೆ ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ತಾತನ ಮಾತಾಡಿಸ್ಕೊಂಡು ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ವಾರದ ಮೇಲಾಯಿತು ನಾನು ವ್ಲಾಗ್ನ ಸ್ಟಾಪ್ ಮಾಡಿ. ಮತ್ತು ಏನಕ್ಕೆ ನಾನು ವ್ಲಾಗ್ ಸ್ಟಾಪ್ ಮಾಡಿದ್ದೆ ಅಂದರೆ, ಮಾಡಿದ್ದೆ ಕಂಟೆಂಟ್ನ ಡೈಲಿ ಮಾಡೋಕ್ಕಾಗಲ್ಲ, ಮಾಡಿದ್ದೆ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಯೋಚನೆ ಮಾಡ್ತಾಯಿದ್ದೆ, ಬಟ್ ಏನೂ ಐಡಿಯಾಸ್ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನು ಇಲ್ಲಿ ಇಷ್ಟು ದಿನ ವ್ಲಾಗ್ ಮಾಡಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ.